ವಯಸ್ ಆಡ್ಬೇಕಾ? ಸರಿ ನಮ್ಮ ಆಡೋಣ, ಸರಿ ಹೋಗು. ನಂಗೆ ಅರ್ಜೆಂಟ್ ಇದೆ ಇವಾಗ ದುಡ್ಡು. ಅಣ್ಣ ಈ ಕರೋನಾ ಎಲ್ಲ ನಂಗೆ ಕೊರೋನಾ ಎಲ್ಲ ಹೇಳ್ಬೇಡ್ವ ನೀನು. ಪುಟ್ಟಿಗೆ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ, ಸೊ ಅವ್ಳಿಗೊಂದು ಮೊಬೈಲ್ ಬೇಕಿತ್ತು. ಮನೇಲಿ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ನೀನ್ ಏನಾರು ಮಾಡ್ಕೊಳೋ ನನ್ಗೆ ಗೊತ್ತಿಲ್ಲ. ಪಪ್ಪ 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 ಯಾರ ತಲೆ ಆದರೂ ಹೊಡಿ, ನನಗೆ ಬೇಡ. ನನಗೆ ದೊಡ್ಡ ಅರ್ಜೆಂಟು, ಇನ್ನೊಂದು 10 ದಿನ ಅಷ್ಟೇ. ಬರಲ್ಲ, ನಮ್ಮ ಅಪ್ಪ ಬೇಕು ನನಗೆ. ಇನ್ನು 10 ದಿನದಲ್ಲೇ ನೀನು ಏನಾದ್ರು ಮಾಡ್ಕೋ, ನನಗೆ ಗೊತ್ತಿಲ್ಲ. ಇನ್ನು ಯಾರ ತಲೆ ಆದರೂ ಹೊಡಿ, ನನಗೆ ಬೇಡ. ನನಗೆ ದೊಡ್ಡ ಅರ್ಜೆಂಟು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ನನಗೆ ಬರಲ್ಲ. ಇದೀಗ ಬಂದ ಸುದ್ದಿ. ಬೆಂಗಳೂರಿನ ಇಂದಿರಾ ನಗರದಲ್ಲಿ ಸರಗಳ್ಳನೊಬ್ಬ ತನ್ನ ಕೈಚಳಕ ತೋರಿಸಿದ್ದಾನೆ. ಟಿಯೋ ಗಾಡಿಯಲ್ಲಿ ಬಂದ ಆತ ಮಧ್ಯಮ ವಯಸ್ಸಿನ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಸುಮಾರು 6 ಲಕ್ಷ ರೂಪಾಯಿ ಮಂಗಲಸೂತ್ರವನ್ನ ಅಪಹರಿಸಿದ್ದಾನೆ. ದುಡ್ಡು ತಿನ್ನಕ್ಕೆ ಏನ್ರಿ ಇವ್ರಿಗೆ ರೋಗ? ಮನೆ ಮಂದಿಗಾರು ಬುದ್ಧಿ ಬೇಡವಾ? ದೇವ್ರು ಎಂತೆಂಥವ್ರನ್ನೇ ಕರ್ಕೋತಾನೆ, ಇವ್ರುಗಳನ್ನಂತ ಕರ್ಕೊಳಲ್ಲ. ವಂಶ ನಿರ್ವಂಶ ಆಗುತ್ತೆ ಅಷ್ಟೇ. ಪೊಲೀಸರು ಈಗಾಗಲೇ ಅದರ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದು, ಯಾವುದೇ ಕ್ಷಣದಲ್ಲಿ ಕಳ್ಳನನ್ನ ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಭಯ ಏನೋ ಇತ್ತು. ಜೇಬಲ್ಲಿದ್ದ ಸರನ ಹಂಗೋ ಹಿಂಗೋ ಮಾರ್ಬಿಟ್ಟಿದ್ರೆ ನನ್ನ ಸಾಲನು ತೀರೋಗ್ತಾ ಇತ್ತು. ಆದರೆ ಆ ಕಳ್ಳತನ ಮಾಡಿದ ದಿನದಿಂದ ನೆಮ್ಮದಿನೇ ಇರಲಿಲ್ಲ. ಹಂಗೆ ಅಲ್ಲಿ ಇಲ್ಲಿ ಅಲಿತಾ ಇದ್ದೆ. ಎಲ್ಲಿದ್ದೀರಿ? ಎಷ್ಟೊತ್ತಾಯ್ತು ಹೋಗಿ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡೋ ಧೈರ್ಯ ಇರಲಿಲ್ಲ. ಒಂದು ವೇಳೆ ನಾನು ಜೈಲಿಗೆ ಹೋದ್ರೆ ಮನೆಯವ್ರ ಪರಿಸ್ಥಿತಿ, ಅದಕ್ಕೆ ನಾನು ನನ್ನ ಇಂಥ ಪರಿಸ್ಥಿತಿಲಿ ಕೈ ಹಿಡಿಯೋ ನನ್ನವ್ರಿಗಾಗಿ ಹುಡುಕಾಡ್ತಾ ಇದ್ದೆ. ಕೊನೆಗೂ ನಾನು ಈ ಮುಂಚೆಯಿಂದಲೂ ನಂಬಿದ್ದ ಒಬ್ರು ಕಣ್ಮುಂದೆ ಬಂದರು.
ಆ ಬುಕ್ ಕೊಡಿ ಅಂತ ಕೇಳಿದ್ರೆ ಕಪಾಲ ಕೊಡಿತಾರೆ ಸರ್. ಆ ಮಗುವನ್ನು ನಾವು ಅಪ್ಕೋಬೇಕಾಗಿದೆ. ಬಿಕ್ತಿರಿ ಕೇಳ್ತಾ ಇದ್ದೀವಿ. ಅದಕ್ಕೆ ಅವ್ರಿಗೆ ಇದೆಲ್ಲಾನು ತಲುಪಿಸ್ಬಿಡೋಣ ಅಂತ ನಿರ್ಧಾರ ಮಾಡಿದೆ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಿ. ಪೊಲೀಸರೇ, ನನ್ನ ತಪ್ಪನ್ನು ಒಪ್ಕೋತಾ ಇದ್ದೀನಿ. ಈ ಒಂದು ಕಳ್ತನ ಬಿಟ್ರೆ ಮತ್ಯಾವ ಕಳ್ತನೂ ನಾನು ಮಾಡಿಲ್ಲ. ಸುವರ್ಣ ನ್ಯೂಸ್ನವರೇ, ಜಯಪ್ರಕಾಶ್ ಶೆಟ್ಟಿ ಅವರೇ, ನಿಮ್ಮ ಚಾನೆಲ್ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನ ಕೊಟ್ಟಿದ್ದೇನೆ. ತಲುಪಿಸ್ಬಿಡಿ ಸರ್. ಕನ್ನಡ ಟಿವಿ ಇತಿಹಾಸದಲ್ಲೇ ಕಂಡು ಕೇಳರಿಯದಂಥ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ನಿಮಗೆ ತೆಗೆದುಕೊಂಡು ಬಂದಿದ್ದೀವಿ. ಒಬ್ಬ ಸರಗಳ್ಳ ತಾನು ಮಾಡಿದ ತಪ್ಪಿನ ಅರಿವಾಗಿ ಆ ಸರವನ್ನ ಸುವರ್ಣ ನ್ಯೂಸ್ ಕಚೇರಿಗೆ ತಲುಪಿಸ್ತಾನೆ. ಸುವರ್ಣ ನ್ಯೂಸ್ ಕಚೇರಿಯನ್ನ ಯಾಕೆ ಆರಿಸಿಕೊಂಡ ಅಂದ್ರೆ ಅದು ನಂಬಿಕೆ. ನೀವು ಏನು ಕಳಿಸಿದ್ದೀರಿ ಅದನ್ನು ತಲುಪಿಸ್ತಾ ಇದ್ದೀವಿ. ಆಮೇಲೆ ಜನರ ಅಪೇಕ್ಷೆ ಇದು, ಆ ಪತಿಯವರೇ ಆ ಮಾಂಗಲ್ಯವನ್ನು ಹಾಕಬೇಕು ಅಂತ. ರಾಜ್ಯದ ಜನ ಸಾಕ್ಷಿ ಘಟನೆಗೆ ಆನಂದ ಬಾಷ್ಪ ಇದೆ ಕಸ್ತೂರಿ ಅವರ ಕಣ್ಣುಗಳಲ್ಲಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.